MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಧರ್ಮಸ್ಥಳ ವಿಚಾರವಾಗಿ ರಾಜಕೀಯ ಜಟಾಪಟಿ. ವಿಪಕ್ಷಗಳ ಆರೋಪದಲ್ಲಿ ಸದನಕ್ಕೆ ಯಾವ ರೀತಿಯಾಗಿ ಸಿಎಂ ಉತ್ತರ ಕೊಟ್ಟರು ಅನ್ನೋದನ್ನ ನೋಡೋಣ. ಧರ್ಮಸ್ಥಳ ದಂಗಲ್ ನ್ಯೂಸ್ ಟಾಪ್ 9 ನಲ್ಲಿ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕ್ಷೇತ್ರದ ವಿರುದ್ಧ ಷಡ್ಯಂತ್ರ, ಪಿತೂರಿ, ಅಪಪ್ರಚಾರ ಹೀಗೆ ಸಾಲು ಸಾಲು ಆರೋಪ ಮಾಡಿರೋ ಬಿಜೆಪಿ ಧರ್ಮಸ್ಥಳ ಉಳಿವಿಗಾಗಿ ಧರ್ಮಯುದ್ಧ ಎಂಬ ಚಳುವಳಿ ಶುರು ಮಾಡಿದೆ. ಇದರ ಭಾಗವಾಗಿ ಈಗಾಗಲೇ ಗದಗ, ಮೈಸೂರಿನಲ್ಲಿ ಧರ್ಮಸ್ಥಳದ ಪರವಾಗಿ ಬಿಜೆಪಿ ಪ್ರತಿಭಟಿಸಿದೆ. ಬಿಜೆಪಿ ಧರ್ಮಸ್ಥಳ ಯಾತ್ರೆ ಬಗ್ಗೆ ಮಾತಿನ ಜಟಾಪಟಿ ನಡೀತಿರೋ ಹೊತ್ತಲ್ಲೇ ಆರ್ ಅಶೋಕ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಕಮ್ಯುನಿಸ್ಟ್ ಎಡಪಂಥೀಯರ ಮಾತು ಕೇಳಿ ತನಿಖಾ ತಂಡ ರಚನೆಯಾಗಿದೆ. ಸಿಎಂ ಮನೆಯಲ್ಲೇ ಕೂತು ಚರ್ಚಿಸಿದ್ದಾರೆ. ಇದಕ್ಕೆಲ್ಲ ಸಿದ್ದರಾಮಯ್ಯನವರೇ ಮಾಸ್ಟರ್ ಮೈಂಡ್ ಅಂತ ಆರೋಪಿಸಿದ್ದಾರೆ. ಇವರಿಗೆ ಮಾಸ್ಟರ್ ಮೈಂಡ್ ಯಾರು? ದಟ್ ಮಾಸ್ಟರ್ ಮೈಂಡ್ ಈಸ್ ಮಿಸ್ಟರ್ ಸಿದ್ದರಾಮಯ್ಯ. ಇವರೆಲ್ಲ ಸೇರ್ತಾ ಇದ್ದು ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಸೇರಿ ಎಲ್ಲರೂ ಕೂಡ ಈ SIT ಕೊಡೋಕ್ಕೆ ಆದೇಶ ಮಾಡಿದ್ದು. SIT ರಚನೆ ಬಗ್ಗೆ ಪ್ರಶ್ನೆ ಎತ್ತಿದ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. SIT ರಚನೆಯಾಗಿದ್ದಾಗ ಸುಮ್ಮನಿದ್ರು, ಮೂಳೆ ಸಿಗದಿದ್ದಾಗ ಎದ್ರು ಅಂತ ತಮ್ಮದೇ ದಾಟಿಯಲ್ಲಿ ತಿವಿದಿದ್ದಾರೆ. SIT ಮಾಡಿದಾಗ ಮಾತಾಡನೇ ಇಲ್ಲ ಬಿಜೆಪಿಯವರು. ಅಸ್ಥಿಪಂಜರ ಇನ್ನೊಂದು ಕಡೆ ಮೂಳೆಗಳು ಸಿಗ್ತವೆ, ಅದು ಬಿಟ್ಟರೆ ಇನ್ನು 13 ಸ್ಥಳಗಳಲ್ಲಿ ಸಿಗೋದಿಲ್ಲ. ಅದು ಗೊತ್ತಾದ ಮೇಲೆ ಶುರುವಾಗೋಯ್ತು ನೋಡಿ ಬಿಜೆಪಿಯವ್ರದ್ದೆಲ್ಲ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ನ ವಿಚಾರಣೆ ನಡೆಸಲಾಗಿದೆ. ಉತ್ಖನನ ನಡೆಸಿರೋ 17 ಪಾಯಿಂಟ್ಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಸಂಗ್ರಹಿಸಲಾಗಿದೆ. ಆದರೆ ಮಾಸ್ಕ್ ಮ್ಯಾನ್ ಇನ್ನು ತಾನು ಹೂತಿಟ್ಟ ಜಾಗಗಳ ಬಗ್ಗೆ ಮತ್ತೆ ಮತ್ತೆ ಆತ್ಮವಿಶ್ವಾಸ ತೋರಿಸುತ್ತಿದ್ದಾನೆ. ಹೀಗಾಗಿ ಮೂಳೆಗಳು ಕರಗಿರೋ ಸಾಧ್ಯತೆಗಳ ಬಗ್ಗೆ SIT ಚರ್ಚೆ ನಡೆಸಿದೆ. ಮತ್ತೊಂದೆಡೆ ಯೂಟ್ಯೂಬರ್ ಸಮೀರ್ಗೂ ಗಲಭೆಗೆ ಪ್ರಚೋದನೆ ನೀಡಿದ ಆರೋಪದಲ್ಲಿ ಸಂಕಷ್ಟ ಎದುರಾಗಿದೆ. ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೂ ನ್ಯಾಯಾಲಯ ಹಲವು ಷರತ್ತು ವಿಧಿಸಿದೆ. ಪ್ರಕರಣ ಸಂಬಂಧಿಸಿದ ಸಾಕ್ಷ್ಯ ನಾಶ ಮಾಡಂಗಿಲ್ಲ, ಅಗತ್ಯವಿದ್ದಾಗ ವಿಚಾರಣೆಗೆ ಹಾಜರಾಗಬೇಕು ಅಂತ ಕಂಡೀಷನ್ ಹಾಕಿದೆ. BL ಸಂತೋಷ್ ವಿರುದ್ಧ ಅವಹೇಳನ ಮಾಡಿದ ಪ್ರಕರಣದಲ್ಲಿ ಬಂಧನವಾಗಿರೋ ತಿಮರೋಡಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು, ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಕೋರ್ಟ್ನಲ್ಲಿ ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೇಸ್ ಸಂಬಂಧ ಮಹೇಶ್ ಶೆಟ್ಟಿ ತಿಮರೋಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ತಮ್ಮ ವಿರುದ್ಧದ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ತಮ್ಮ ಪತ್ನಿಗೆ 2 ನೋಟಿಸ್ ನೀಡಿದಾಗಲೂ FIR ಪ್ರತಿ ಒದಗಿಸಿಲ್ಲ, ಬಂಧನಕ್ಕೆ ಮುನ್ನ ಪ್ರಕ್ರಿಯೆ ಪಾಲಿಸಿಲ್ಲವೆಂದು ಅರ್ಜಿ ಸಲ್ಲಿಸಿ ತಮ್ಮ ಮೇಲಿರುವ FIR ರದ್ದು ಮಾಡುವಂತೆ ಕೋರಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ ವಿರುದ್ಧ FIR ದಾಖಲಾಗಿದೆ. ನಿನ್ನೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾದ ಮಟ್ಟಣ್ಣನವರ್, ಪೊಲೀಸರು ಬೇಕಾದ್ರೆ ನನ್ನನ್ನ ಬಂಧಿಸ್ಲಿ ಅಂತ ಸವಾಲೆಸೆದ್ರು. ಮಾಡ್ಲಿ ಸರ್, ಮಾಡ್ಲಿ, ಅರೆಸ್ಟಿಗೆ ನೋಡಿ ಸರ್. ಹೋರಾಟಗಾರ ಇವತ್ತಿಗೂ ಕೂಡ ಭಯ. ಯಾವುದು ಭಯ? ವಿ ಕ್ವಶನ್ ದ ಥ್ರೆಟ್ ಇಟ್ ಸೆಲ್ಫ್. ಹೆದರ್ಸ್ತಾರ? ಅರೆಸ್ಟ್ ಮಾಡಕ್ಕೆ ಹೆದರ್ಸ್ತಾರ? ಆಯ್ತು, ಅದಕ್ಕೆ ಬಂದಿದ್ದೀವಿ. ಓಡ್ ಹೋಗ್ತಾ ಇಲ್ವಲ್ಲ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.